ನಮಸ್ಕಾರ, ಗೋವಿಂದ ರೆಡ್ಡಿ ಮಾತಾಡ್ತಾ ಇದ್ದೀನಿ. ಹೇಳೋದೇನಪ್ಪ ಅಂದರೆ, ಸತತವಾಗಿ 1 ವಾರ ಕಂಪ್ಲೀಟ್ ಆಯಿತು. 1 ವಾರ ಕಂಪ್ಲೀಟ್ ಆಗಿ ಇವತ್ತು 1 ವಾರ ಕಂಪ್ಲೀಟ್ ಆದಮೇಲೆ ಫಸ್ಟ್ನೇ ದಿವಸ 1 ವಾರ ಎಲ್ಲ ಇನ್ಸೆಂಟಿವ್ ಕೊಟ್ಟಿದ್ದಾವೆ ಸರಿಯಾಗಿ. ಅದರಲ್ಲಿ ಟ್ರಿಪ್ ಪ್ರೈಸ್ ಕಮ್ಮಿ ಕೊಟ್ಟಿದ್ದಾನೆ. ಮೊನ್ನೆ ಸೋಮವಾರ ಏನು ಮಾಡ್ದ ಊಬರ್ ಅವನು, ಒಂದೊಂದು ಟ್ರಿಪ್ಪಿಗೂ ಶಾರ್ಟ್ ಟ್ರಿಪ್ ತೊಗೊಂಡ್ರೆ 25 ರೂಪಾಯಿ. 25 ರೂಪಾಯಿ ಕಸ್ಟಮರ್ ಹತ್ರ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ತುಂಬ ಬೇಜಾರಾಗ್ತೈತೆ. 1 ಕಿಲೋಮೀಟ್ರ್, 1.5 ಕಿಲೋಮೀಟ್ರ್, 2 ಕಿಲೋಮೀಟ್ರ್ವರೆಗೂ ಪಿಕಪ್ ಹೋಗಿರ್ತೀವಿ. 25 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡ್ರೆ ಏನು ಸಿಗುತ್ತೆ ಹೇಳಿ? ಅವ್ನು ಕಮ್ಮಿ ಮಾಡಿದಾನಂತ ಅವ್ನು ಬಿಟ್ಟು ಬೇರೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ ಒಂದ್ಸಲಿ ಮಾಡಿದ್ಮೇಲೆ. ಅವನದೇನೋ ನನಗೊಂದು ಆಫರ್ ಥರ ಏನೋ ಕೊಡ್ತಾ ಇದ್ದಾನೇನೋ ಗೊತ್ತಿಲ್ಲ. ಏನೋ ಡೈಮಂಡ್ ಅಂತ ಏನೋ ಆಪಲ್ಲಿ ತೋರಿಸ್ತಾ ಇದ್ದಾನೆ. ಅದು ಡೈಮಂಡ್ ಯಾವಾಗ ಕೊಡ್ತಾನೋ ಏನು ಕೊಡ್ತಾನೋ ಗೊತ್ತಿಲ್ಲ. ಇನ್ನೊಂದೇನಪ್ಪ ಅಂದರೆ, ಕರೆಕ್ಟಾಗಿ ಡ್ಯೂಟಿ ಮಾಡೋದಕ್ಕೆ 30,000 ರೂಪಾಯಿ ಲೋನ್ ಕೊಡ್ತಾನಂತೆ. ಅರ್ಥ ಆಯ್ತಾ? ಎಷ್ಟು? 30,000 ರೂಪಾಯಿ ಲೋನ್ ಕೊಡ್ತಾನಂತ. ನನಗೆ ಬೇಡ, ನಾನು ತೊಗೊಳಲ್ಲ. ಸುಮ್ಮನೆ ಯಾಕೆ ತೊಗೊಂಡು ಅವ್ರು ಕಟ್ಬಿಟ್ಟು ಇದು ಮಾಡೋಣ, ತೊಗೊಳಲ್ಲ. ಆಮೇಲೆ ಮೊನ್ನೆ ಒಂದು ಫೋನ್ ಸಿಕ್ಕಿತ್ತು ನನಗೆ. ನಿಮಗೆ ಲಾಸ್ಟ್ ಟೈಮು ಎಲ್ಲರಿಗೂ ವೀಡಿಯೋದಲ್ಲಿ ತೋರಿಸಿದ್ದೆ. ಅವತ್ತು ಕಸ್ಟಮರ್ ಏನು ಮಾಡಿದ್ರು, ಲೇಡೀಸ್, ನಾನು ಫಸ್ಟು ಫೋನ್ ಸಿಕ್ಕಿದ ತಕ್ಷಣ ಇಟ್ಕೊಂಡೆ ನೋಡೋಣ ಅಂತ. ಕೊಡ್ತೀನಿ ಅಂತ ನನಗೆ ಗೊತ್ತು, ಕೊಡ್ತೀನಿ ಅವ್ರಿಗೆ ಅಂತ. ಆ ಥರ ಕೊಡಬಾರ್ದಾಗಿದ್ದು ಸ್ವಿಚ್ ಆಫ್ ಮಾಡಿದರೆ ಅವ್ರೇನು ಮಾಡ್ತಿರ್ಲಿಲ್ಲ ನನಗೆ. ಫಸ್ಟ್ ಅವ್ರ ಅಣ್ಣ ಫೋನ್ ಮಾಡಿದ್ರು. ಕಸ್ಟಮರು ಹಿಡಿದೋದ್ರು, ಬಿಟ್ಬಿಟ್ಟು ಫೋನು. ಅವ್ರು ಹೋದ್ಮೇಲೆ ನಾನು ಈ ಕಡೆ ಬಂದು ಟಾಯ್ಲೆಟ್ಗೆ ಹೋಗೋಣ ಅಂತ ಹೋದರೆ ಹಿಂದೆ ಫೋನ್ ಇತ್ತು. ತೊಗೊಂಡು ಜೋಬ್ನಲ್ಲಿ ಇಟ್ಕೊಂಡೆ. ಟಾಯ್ಲೆಟ್ಗೆ ಹೋಗಿ ಬಂದಿದ್ದ ತಕ್ಷಣ ಅವ್ರ ಅಣ್ಣ ಫೋನ್ ಮಾಡಿದ್ರು. ಸರ್, ಫೋನ್ ಸಿಕ್ಕಿದೆ, ಈ ಥರ ಮೇಡಮ್ ಬಿಟ್ಟೋಗಿದ್ದಾರೆ, ನಿಮ್ಮವ್ರು ಯಾರೋ ಮೇಡಮ್ ಬಿಟ್ಟೋಗಿದ್ದಾರೆ, ಫೋನ್ ನಿಮ್ಗೆ ಕೊಡ್ತೀನಿ, ನನಗೆ ಬೇಡ ಸರ್. ನಮ್ಮ ಮನೆ ಬಂದ್ಬಿಟ್ಟು ಎಲ್ಲ ಹೇಳಿದೆ. ಹೌದಾ, ಸರಿ ಸರ್, ಆಯಿತು, ನೀವೇ ತೊಗೊಂಬಂದುಬಿಡಿ ಸರ್, ಇದೇನಿದೆ ಪ್ರೈಸ್ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಅದೇನೋ ಬಾಡಿಗೆ ಆಗುತ್ತಾ ನಾನು ಕೊಡ್ತೀನಿ ಅಂದರು. ಸರ್, ನಾನು ದುಡ್ಡುಗೋಸ್ಕರ ಮಾಡ್ತಾಯಿಲ್ಲ, ಬೇಡ ಸರ್, ನಾನು ಮಾಡೋದಿಲ್ಲ ಸರ್, ದುಡ್ಡುಗೋಸ್ಕರ ಆದರೆ ನಾನು ಮಾಡೋದಿಲ್ಲ ಅಂತ ಹೇಳಿದೆ. ಹೌದಾ, ಸರಿ ಸರ್, ಆಯಿತು, ನೋಡಿ ಆದಷ್ಟು ಈ ಕಡೆ ಬಂದುಬಿಡಿ ಸರ್, ಬಂದ್ಬಿಟ್ಟು ಫೋನ್ ಕೊಡಿ ಸರ್ ಆದಷ್ಟು ಅಂತ. ಸರಿ ಆಯಿತು ಅಂದ್ಬಿಟ್ಟು ನಾನು ಫೋನ್ ತೊಗೊಂಡೋಗೋ ಟೈಮಲ್ಲಿ ಕಸ್ಟಮರೇ ಲೇಡೀಸೇ ಫೋನ್ ಮಾಡಿದ್ರು. ಲೇಡೀಸೇ ಫೋನ್ ಮಾಡಿದ್ಮೇಲೆ ಮೇಡಮ್, ನಿಮ್ಮ ಫೋನ್ ನನ್ನ ಹತ್ರನೇ ಇದೆ, ಇಲ್ಲೇ ಬಿಟ್ಟೋಗಿದ್ರು ಆಟೋದಲ್ಲಿ ಅಂದರು. ಸರ್, ಪ್ಲೀಸ್ ಬನ್ನಿ ಸರ್, ಹಾಸ್ಪಿಟ್ಲಿಗೆ ಬಂದಿದ್ದೀನಿ, ತೊಗೊಂಡು ಬನ್ನಿ ಸರ್, ಅದೇನೋ ಬಾಡಿಗೆ ಕೊಡ್ತೀನಿ ಅಂದರು ಅವರು. ಬೇಡ ಮೇಡಮ್, ದುಡ್ಡೇನು ಬೇಡ ಅಂತ ತೊಗೊಂಡು ಹೋದೆ. ಅಲ್ಲೇ ಹತ್ರನೇ ಇತ್ತು. ತೊಗೊಂಡು ಹೋದ್ಮೇಲೆ ಅವರು, ಸರ್ ಮನೆ ಹತ್ರ ಬಿಟ್ಟು ಡ್ರಾಪ್ ಮಾಡ್ತೀರ ಹಂಗೆ ನನ್ನ, ಅದೇನು ಬಾಡಿಗೆ ಇದೆ ಕೊಡ್ತೀನಿ ಸರ್ ಅಂದರು. ಸರಿ ಮೇಡಮ್, ಆಯಿತು ಬನ್ನಿ ಅಂತ ಹೇಳಿದೆ. ಬಾಡಿಗೆ 50 ರೂಪಾಯಿ ಕೊಟ್ಟರು. ಆಮೇಲೆ ಫೋನ್ಗೆ 200 ಕೊಟ್ಟರು, ನನಗೆ 200 ರೂಪಾಯಿ ಕೊಟ್ಟರು. ಮೇಡಮ್, ಬೇಡ ಮೇಡಮ್, ನಾನು ದುಡ್ಡುಗೋಸ್ಕರ ಫೋನ್ ತೊಗೊಂಬಂದಿಲ್ಲ, ಬೇಡ ಮೇಡಮ್ ಅಂದೆ. ಇಲ್ಲ ಸರ್, ಪರವಾಗಿಲ್ಲ, ತೊಗೊಳ್ಳಿ ಅಂತ 200 ಕೊಟ್ಟರು. ಅವ್ರ ಅಣ್ಣ ನನ್ನ ನಂಬರ್ ತೊಗೊಂಡಿದ್ರು. ಅವ್ರಣ್ಣ ಮೇಡಮ್ ಹಿಡ್ದೋಗಿ ಒಂದು ಸ್ವಲ್ಪ ಹೊತ್ತಿಗೆ ಅವರಣ್ಣ ನನಗೆ 2,000 ರೂಪಾಯಿ ಹಾಕಿದ್ರು. ನನ್ನ ಅಕೌಂಟ್ಗೆ 2,000 ರೂಪಾಯಿ ಹಾಕಿದ್ರು. ನಾನು ಮೆಸೇಜ್ ಮಾಡಿದೆ, ಯಾಕೆ ಸರ್, ನಾನು ದುಡ್ಡು ಕೇಳ್ದನ, ನಾನು ಬೇಡ ಅಂತ ಹೇಳಿದೆ ತಾನೆ, ನೀವು ಯಾಕೆ ಸರ್ ದುಡ್ಡು ಹಾಕಿದ್ರಿ ಅಂದೆ. ಸರ್, ಇಲ್ಲ ಸರ್, ನೀವು ನನ್ನ ಖುಷಿ ಸರ್, ಬೇಜಾರು ಮಾಡ್ಕೋಬೇಡಿ, ನನ್ನ ಖುಷಿ, ನಿಮ್ಮ ಮನಸ್ಸು ಯಾವ ಥರ ಇದೆ ಅಂತ ನನಗೆ ಗೊತ್ತಾಯಿತು, ನನ್ನ ಖುಷಿ ಸರ್, ಇಟ್ಕೊಳ್ಳಿ ಸರ್ ಅಂತ ಹೇಳಿದ್ರು. ಏನು ಸರ್ ಅಂದೆ. ಇಲ್ಲ ಸರ್, ತೊಗೊಳ್ಳಿ ಸರ್ ಅಂದರು. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬನ ಹತ್ರ ಶೇರ್ ಮಾಡಿದೆ ಒಬ್ಬ ವ್ಯಕ್ತಿ ಬಗ್ಗೆ. ಒಬ್ಬ ವ್ಯಕ್ತಿ ನನಗೆ ಪದೇ ಮೋಸ ಮಾಡ್ತಾನೆ ಇರ್ತಿದ್ದ. ಅವನು ಹೇಳ್ದ, ಆ ವ್ಯಕ್ತಿಯಿಂದ ನಿನಗೆ, ನಮ್ಮ ಫ್ರೆಂಡ್ ಹೇಳ್ದ, ಆ ವ್ಯಕ್ತಿಯಿಂದ ನಿನಗೆ ಲಾಭ ಇದೆ, ನಷ್ಟ ಇದೆ, ಕರೆಕ್ಟಾಗಿ ಹೇಳು ಅಂತ ಹೇಳ್ದ. ಕರೆಕ್ಟಾಗಿ ಯೋಚನೆ ಮಾಡಿ ಹೇಳು ಅಂತ ಹೇಳ್ದೆ.
ಆದರೆ ಆ ವ್ಯಕ್ತಿ ನನಗೋಸ್ಕರ ₹1 ಕಳ್ಕೊಳ್ಳಲ್ಲ, ನನಗೋಸ್ಕರ ₹1 ಕಳ್ಕೊಳ್ಳಲ್ಲ. ನಾನೇ ಖರ್ಚು ಮಾಡಿದ್ದೀನಿ ಎಷ್ಟು ಬೇಕಂದ್ರೂ ಆ ವ್ಯಕ್ತಿಗೆ. ಒಬ್ಬ ವ್ಯಕ್ತಿ, ಒಬ್ಬೊಬ್ಬರು ಅಂತಾರೆ ಇದ್ದಾರೆ ಜನರು. ಒಬ್ಬರು ಒಡವೆ ನೋಡ್ತಾರೆ, ಈ ವ್ಯಕ್ತಿನೂ ಒಡವೆ ನೋಡ್ತಾನೆ. ಆಮೇಲೆ ಈ ವ್ಯಕ್ತಿಗೆ ಕಷ್ಟ ಇದೆ ಅಂತ ಅವ್ರ ಭಾರ ನಾನು ಎತ್ಕೊಂಡಿದ್ದೀನಿ, ಸ್ವಲ್ಪ ನಾನು ಎತ್ಕೊಂಡಿದ್ದೆ, ನಾನು ಕ್ಲಿಯರ್ ಮಾಡ್ತೀನಿ, ಯೋಚನೆ ಮಾಡಬೇಡ ಅಂತ. ಆದರೆ ಈ ಥರ ಭಾರ ಅವ್ರು ನಾನು ತೊಗೊತೀನಿ ಅಂತ ಯಾವತ್ತೂ ಹೇಳಿಲ್ಲ. ಮಾತ್ರ ಹೆಜ್ಜೆ ಹೆಜ್ಜೆಗೂ ನೋವು ಕೊಡ್ತಾನೆ ಇರ್ತಿದ್ರು, ಚುಚ್ಚು 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 ಮಾತಾಡ್ತಾಯಿದ್ರು. ಆದರೆ ಲಾಸ್ಟ್ ಟೈಮ್ ಒಂದು ಮಾತು ಹೇಳಿದ್ರು, ನಾಯಿ, ನಿನ್ನ ನಾಯಿ ಕಣವು. ಎಷ್ಟು ಬೇಜಾರಾಯ್ತು ಗೊತ್ತಾ? ಆಗಲಿ, ನಾವು ನಾಯಿನೇ ಆಗಲಿ, ಕಿತ್ಕೊಂಡು ತಿನ್ನೋರು ಯಾರು ಬಾಲಲ್ಲಿ ಆಡಿಸ್ಕೊಂಡು ಅಂತ ಗೊತ್ತಾಗುತ್ತೆ. ನಾನು ಯಾರ್ದೋ ₹1 ತಿಂದಿಲ್ಲ, ಏನೋ ಅವ್ರು ಕೊಟ್ಟಿರೋದು ಕಿತ್ಕೊಂಡಿದ್ದಾರೆ, ಅರ್ಥ ಆಯ್ತಾ? ಕಿತ್ಕೊಂಡಿದ್ದಾರೆ. ನಮ್ಮ ಫ್ರೆಂಡ್ ಹತ್ರ ಎಲ್ಲ ಹೇಳಿದೆ, ಕೊಟ್ಟಿರೋದು ರಾಜಾಜಿನಗರದಲ್ಲೆಲ್ಲ ಕೊಟ್ಟು ಬಂದಿದ್ದೀನಿ. ಅರ್ಥ ಆಯ್ತಾ? ಯಾರ್ದೋ ನಾನು ತಿಂದಿಲ್ಲ, ನನ್ನ ತಿಂದು ನನಗೆ ಬಗ್ನಿಗೂಟ ಹೊಡಿತಾ ಇದ್ದಾರೆ. ಹೊಡಿಲಿ, ಶತ್ರುಗಳು, ನನ್ನ ಮಿತ್ರಗಳು, ನಾನು ತುಳಿದಿರೋರು, ನಾನು ನೆಬ್ಬರಿಸಿರೋರು ಎಲ್ಲರೂ ಚೆನ್ನಾಗಿರ್ರಿ. ಅದೇ ನಾನು ನಾನು ನೆನೆಸ್ಕೊಳ್ಳೋದು. ಆಮೇಲೆ ಆ ವ್ಯಕ್ತಿಗೊಂದು ಮಾತು ಹೇಳಿದ್ದೆ, ನನಗೆ ರೈಟ್ ಸೈಡ್ ಕೈ ತುಂಬ ನೋವಿದೆ, ಹೋಗಿ ಬರೋಣ ಒಂದ್ಸಲ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿದ್ದೆ. ಹೋಗೋ ಟೈಮಲ್ಲಿ ಆ ವ್ಯಕ್ತಿ ಕೆಲಸ ಮುಗೀತು ಅಂದ್ಬಿಟ್ಟು, ಇನ್ನೇನು ಕರೆನ್ಸಿನೂ ಹಾಕಿದ್ರು, ಇನ್ನೊಂದು ತಿಂಗಳು ತೊಂದರೆ ಇರಲ್ಲ ಅಂದ್ಬಿಟ್ಟು ಕೈ ಕೊಟ್ಬಿಟ್ರು. ಯಾಕಂದರೆ ನಮ್ಮ ಕೆಲಸ ಹತ್ರ ಬಂದಾಗ ಅವ್ರು ಕೈ ಕೊಡ್ತಾರೆ, ಅವ್ರ ಕೆಲಸ ಹತ್ರ ಬಂದಾಗ ನೆನೆಸ್ಕೊತಾರೆ ಬೇಕಾಗಿರೋದನ್ನು. ಅರ್ಥ ಆಯ್ತಾ? ಜನ ಹಿಂಗಿದ್ದಾರೆ, ದಯವಿಟ್ಟು ಹೇಳ್ತೀನಿ, ಯಾರು ಜನ ಹಂಗಿರಬೇಡಿ. ಒಂದು ಮಾತು ಆ ವ್ಯಕ್ತಿ ಅಂದ್ಕೊತಾನೆ, ನಾನು ಫ್ರೆಂಡ್ಶಿಪ್ ಆಗಿದ್ದೀನಿ, ನಾನು ಕಿತ್ಕೊಂಡು ತಿನ್ನೋದು ತಪ್ಪಿಲ್ಲ ಅಂತ ಹೇಳ್ತಾನೆ. ಆದರೆ ಪದೇ ಪದೇ ಜಗಳ ಮಾಡ್ಕೊಂಡು ಹೋಗೋದು ತಪ್ಪ ರೈಟಾ? ಆಗಲಿ, ಒಬ್ಬರು ಜಗಳ ಮಾಡ್ಕೊಂಡವ್ರು ಹೋಗಲಿ, ಅವರಿಂದ ನಮಗೇನಿಲ್ಲ. ನನಗಿಂದ ಅವ್ರಿಗೂ ಹೆಲ್ಪ್ ಮಾಡಿದ್ದೀನಿ, ಪ್ರತಿಯೊಂದು ಇದು ಮಾಡಿದ್ದೀನಿ ಒಬ್ಬ ವ್ಯಕ್ತಿಗೆ, ಸರಿನಾ? ಆ ಒಂದು ಭಾರನೇ ನಾನು ಎತ್ಕೊಂಡಿದ್ದೆ ತಲೆ ಮೇಲೆ, ಮಾಡಿಸ್ತೀನಿ, ತಲೆ ಕಡಿಸ್ಕೋಬೇಡಿ ಅಂತ. ಆದರೆ ಅವು ಮನುಷ್ಯ ನಾಯಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ನಾನು ಅಷ್ಟು ಇದು ಮಾಡಿ ನಾನು ನಾಯಿ ಅಂತ ಹೇಳ್ಬಿಟ್ರು. ಸಾಕು, ಅವರು ಎಲ್ಲಿರ್ಬೇಕು ಅಲ್ಲೇ ಇರಲಿ, ಸರಿನಾ? ನಾವು ಯಾರಿಗೂ ಮೋಸ ಮಾಡೋದು ಬೇಡ. ದಯವಿಟ್ಟು ಹೇಳ್ತೀನಿ, ಯಾರೂ ಮೋಸ ಮಾಡಬೇಡಿ, ಯಾರೂ ದುಡ್ಡುಗೋಸ್ಕರ ಮಾಡಬೇಡಿ. ಒಂದು ಫ್ರೆಂಡ್ಶಿಪ್ ಆಗಲಿ, ಒಂದು ಪ್ರೀತಿ ವಿಶ್ವಾಸ ಆಗಲಿ, ಯಾವುದನ್ನಾಗಲಿ, ಅರ್ಥ ಆಯ್ತಾ? ಜೆನ್ಯೂನ್ ಆಗಿರ್ಬೇಕಂದ್ರೆ ನೀವು ಜೆನ್ಯೂನ್ ಆಗಿರಿ, ಅವ್ರನ್ನ ಜೆನ್ಯೂನ್ ಆಗಿ ನೋಡಿ, ಅರ್ಥ ಆಯ್ತಾ? ಅಷ್ಟೇ ಮಾಡೋದು. ನಾವು ತಪ್ಪು ಮಾಡಿಲ್ಲ ಅಂದರೆ ನಾವೇ ತಲೆ ಬಗ್ಗಿಸ್ಕೋಬೇಕು. ಯಾರೂ ಮೊನ್ನೆ ಒಂದು ವೀಡಿಯೋದಲ್ಲಿ ನೋಡಿದೆ, ಒಬ್ಬನು 5-6 ಲಕ್ಷ ತೊಗೊಂಡಿದ್ದಾನೆ, 5-6 ಲಕ್ಷ ತೊಗೊಂಡು ಅವ್ರಿಗೆ ಮೋಸ ಮಾಡಿದ್ದಾನೆ, ಲೇಡೀಸ್ಗೆ. ಆ ಥರ ಮಾಡೋಕ್ಕೆ ಹೋಗಬೇಡಿ, ಅರ್ಥ ಆಯ್ತಾ? ಯಾವಾಗಲಿ ನಿಮ್ಮ ತಪ್ಪಿರಬಾರ್ದು ಅಲ್ಲಿ, ಅರ್ಥ ಆಯ್ತಾ? ನಾನು ಅದರ ಜಾಗದಲ್ಲಿ ಬಂದು ನಾನೇನು ತಪ್ಪು ಮಾಡಿಲ್ಲ, ಆದರೆ ಅವ್ರ ಕೆಲಸ ಆದಮೇಲೆ ಹೊರ್ಗಡೆ ಹೆಂಗೆ ಹೋಗ್ಬೇಕಂತ ಯೋಚನೆ ಮಾಡ್ತಾರೆ, ಅರ್ಥ ಆಯ್ತಾ? ಅವ್ರ ಕೆಲಸ ಆದಮೇಲೆ ನಾವು ಹೆಂಗೆ ಹೊರ್ಗಡೆ ಹೋಗ್ಬೇಕು ಅನ್ನೋದು ಯೋಚನೆ ಮಾಡ್ತಾರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ ಲೈಫಲ್ಲಿ. ಯಾರನ್ನಾಗಿರಲಿ ತಪ್ಪು ಮಾಡಬೇಡಿ, ಅರ್ಥ ಆಯ್ತಾ? ತಪ್ಪು ಮಾಡಬೇಡಿ. ತಪ್ಪು ಮಾಡೋದು ಸಹಜ, ಅದು ತಿದ್ದಿ ನೋಡೋದು ಮನಜ. ನಾನು ಡ್ಯೂಟಿಗೆ ಬಂತಂದರೆ ಪ್ರಾಮಾಣಿಕವಾಗಿ ಡ್ಯೂಟಿ ಮಾಡ್ತೀನಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಇವತ್ತುವರೆಗೂ ನಾನು ಒಂದು ಲೀವ್ ಸಮೇತ ಆಗ್ತಾಯಿಲ್ಲ ಡ್ಯೂಟಿಗೆ, ಒಂದು ಲೀವ್ ಸಮೇತ ಆಗ್ತಾಯಿಲ್ಲ. ಊರಿಗೆ ಹೋಗೋಣ ಅಂತ ಆಸೆ ಇದೆ, ಆದರೆ ಬೇಡ, ಇನ್ನೂ 1 ತಿಂಗಳು 2 ತಿಂಗಳು ಡ್ಯೂಟಿ ಮಾಡಿ ಊರಿಗೆ ಹೋಗೋಣ ಅಂತ, ಅರ್ಥ ಆಯ್ತಾ? ಯಾರಿಗೂ ತಪ್ಪು ಮಾಡಬೇಡಿ. ಏನೇ ಇದ್ದರೂ ತಪ್ಪು ಮಾಡೋದು ಸಹಜ, ಅದು ತಿದ್ದಿ ನೋಡಿದ್ದು ಮನಜ. ಓಕೆ, ಯಾರೂ ತಪ್ಪು ಮಾಡೋಕ್ಕೆ ಹೋಗಬೇಡಿ, ಜೆನ್ಯೂನಾಗಿರಿ, ಜೆನ್ಯೂನಾಗಿ ದುಡೀರಿ. ಯಾವುದೇ ದುಡಿತಾ ಇದ್ದರೆ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ಅರ್ಥ ಆಯ್ತಾ? ಒಬ್ಬರ ಹತ್ರ ಕೈ ಚಾಚಬೇಡಿ, ಒಬ್ಬರ ಹತ್ರ ಕೈ ಚಾಚಿದಾಗೆ ನೀವು ಕೀಳಾಗೋದು, ಅರ್ಥ ಆಯ್ತಾ? ಥ್ಯಾಂಕ್ ಯು. ಎಲ್ಲರೂ ತುಂಬ ಲೈಕ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ವೀಡಿಯೋಗಳಿಗೆ, ತುಂಬ ತುಂಬ ಧನ್ಯವಾದಗಳು. ನಮ್ಮ ಶತ್ರುಗಳು, ನಮ್ಮ ಮಿತ್ರಗಳು, ನಮ್ಮನ್ನು ತುಳಿದಿರೋರು ಎಲ್ಲರೂ ಚೆನ್ನಾಗಿರಲಿ ಅಂತಲೇ ಬಯಸೋದು ನಾವು, ಅರ್ಥ ಆಯ್ತಾ? ನಮಗೆ ಮಾಟ ಮಂತ್ರ ಮಾಡಿಸಿ ಕೈಗಳು
ಒಂದು ಕೈ ರೇಟ್ ಬರ್ದಂಗೆ ಮಾಡಿದ್ದಾರೆ. ಆ ಥರ ಶತ್ರುಗಳಿದ್ದಾರೆ, ನಮ್ಮದೇ ತಿಂದು ನಮಗೆ ಬಗ್ಗಿನಿ ಬಿಟ್ಟು ಹೊಡೆಯೋರು. ಆ ಥರ ಯಾರೂ ಮಾಡೋಕ್ಕೆ ಹೋಗಬೇಡಿ. ಎಲ್ಲರಿಗೂ ತುಂಬ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.